ಒಬ್ಬ ಹುಡುಗನ ಜೀವನದಲ್ಲಿ ಅವನ ಜೊತೆ ಯಾರು ಇಲ್ದೇ ಇರಬೇಕಾದ್ರೆ ಒಂದು ಡಾಗ್ ಬರುತ್ತೆ. ಅಲ್ಲಿಂದ ಆ ಹುಡುಗ ಹಾಗೆ ಡಾಗ್ ಯಾವತ್ತೂ ಕೂಡ ಬೇರೆ ಆಗ್ಬಾರ್ದು ಅಂತ ಇಬ್ರು ಕೂಡ ಡಿಸೈಡ್ ಮಾಡ್ಬಿಡ್ತಾರೆ. ಆದ್ರೆ ಇವ್ರ ಜೀವನದಲ್ಲಿ ಆದಂತ ಒಂದೇ ಒಂದು ಘಟನೆಯಿಂದ ಇಡೀ ಇವರ ಲೈಫೇ ನಾಶ ಆಗುವಂತ ಸ್ಥಿತಿಗೆ ಬಂದು ತಲುಪಿಟ್ಟಿರುತ್ತೆ. ಅಂತದ್ದು ಅವ್ರ ಜೀವನದಲ್ಲಿ ಏನಾಯ್ತು, ಮುಂದೆ ಏನೇನೆಲ್ಲ ಆಯ್ತು ಅಂತ ತೋರಿಸಿರೋದೆ ಇವತ್ ನಾವು ನೋಡ್ತಿರುವಂತ ಫೀಲ್ ಗುಡ್ ಮೂವಿ. ಅಂದಂಗಿ ಮೂವಿ ಹೆಸರು ಡಾಗ್ ಗಾನ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರು ಆಗ್ತಿದ್ದಂಗೆ ನಮ್ಗೆ ಹೇಳ್ತಾರೆ ಇದೊಂದು ಟ್ರೂ ಸ್ಟೋರಿ ಮೇಲೆ ಬೇಸ್ಡ್ ಆಗಿರೋ ಮೂವಿ ಅಂತ. ನಂತರ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿರುವಂತ ಫೀಲ್ಡಿಂಗ್ ಮಾರ್ಷಲ್ ಅನ್ನೋ ಒಬ್ಬ ಹುಡುಗನ್ನ ಹಾಗೆ ಅವನ ಫ್ರೆಂಡ್ ಆಗಿರುವಂತ ನೇಟ್ ನ ತೋರಿಸ್ತಾರೆ. ಆಕ್ಚುಲಿ ರೀಸೆಂಟ್ ಆಗಿ ಫೀಲ್ಡ್ ಇಷ್ಟ ಪಡ್ತಿದ್ದಂತ ಒಬ್ಳು ಹುಡುಗಿ ಇವನನ್ನ ಬಿಟ್ಟು ಹೊಟ್ಟೋಗಿರ್ತಾಳೆ. ಇವನ ಮನಸ್ಸಿನ ಪೂರ್ತಿ ಪ್ರೀತಿ ಇದೆ, ಆದ್ರೆ ಪ್ರೀತಿನ ಕೊಡೋದಕ್ಕೆ ಇವನ್ ಜೊತೆ ಯಾರು ಇರೋದಿಲ್ಲ. ಆದ್ರಿಂದ ಇವನು ನೇಟ್ ನ ಕರ್ಕೊಂಡು ಒಂದು ಡಾಗ್ ಶೆಲ್ಟರ್ ಗೆ ಬರ್ತಾನೆ. ಒಂದು ಡಾಗ್ ನ ಅಡಾಪ್ಟ್ ಮಾಡ್ಕೊಂಡು ನನ್ನ ಹತ್ರ ಇರುವಂತ ಪ್ರೀತಿನೆಲ್ಲ ಅದಕ್ಕೆ ಕೊಡ್ಬೇಕು ಅಂತ. ಆಗ್ಲೂ ಕೂಡ ನೇಟ್ ಹೇಳ್ತಿರ್ತಾನೆ ಡಾಗ್ ನ ಬರೀ ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ, ಅದನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ಬೇಕು ಅಂತ. ಅದಕ್ಕೆ ಫೀಲ್ಡ್ ಕೂಡ ರೆಡಿ ಆಗಿರ್ತಾನೆ. ಅದೇ ಸಮಯಕ್ಕೆ ಒಂದು ಲ್ಯಾಬ್ರಡಾರ್ ನ ಪಪ್ಪಿ ಇವನ ಕಣ್ಣಿಗೆ ಬೀಳುತ್ತೆ. ಅದು ಇನ್ಮೇಲೆ ತೋರಿಸ್ತಿರೋಂತ ಇಂಟ್ರೆಸ್ಟ್ ಅನ್ನು ನೋಡಿ ಇದನ್ನೇ ಅಡಾಪ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಆ ಡಾಗ್ ಪಪ್ಪಿನ ಅಡಾಪ್ಟ್ ಮಾಡ್ಕೋತಾನೆ. ಅಡಾಪ್ಟ್ ಮಾಡ್ಕೊಂಡು ಪಪ್ಪಿನ ಮನೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದು ನೇಟ್ ನ ಮೇಲೆ ಯೂರಿನ್ ಮಾಡ್ಬಿಡುತ್ತೆ. ಅದನ್ನ ಹೇಗ್ ಸಂಭಾಳಿಸ್ಬೇಕು ಅಂತ ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ಸೀನ್ ಫೀಲ್ಡ್ ಹಾಗೆ ನೇಟ್ ವಾಸ ಮಾಡ್ತಿರೋಂತ ಮನೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಡಾಗ್ ಪಪ್ಪಿನ ತಗೊಂಡಿರೋದ್ರಿಂದ ಫೀಲ್ಡ್ ಅವನ ಕ್ಲಾಸ್ಮೇಟ್ಸ್ ಗಳನ್ನೆಲ್ಲ ಕರ್ಸಿ ಪಾರ್ಟಿನ ಕೊಡ್ತಿದ್ದಾನೆ ಅಂತ. ನಂತರ ಇದಕ್ಕೆ ಏನ್ ಹೆಸರನ್ನ ಇಡಬೇಕು ಅಂತ ಇವರಿಬ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಫೀಲ್ಡ್ ನ ತಲೆಗೆ ಒಂದು ಹೆಸರು ಬರುತ್ತೆ. ಆದ್ರಿಂದ ಇವನು ಆ ಡಾಗ್ ಪಪ್ಪಿಗೆ ಗಾಂಕರ್ ಅಂತ ಹೆಸರಿಡ್ತಾನೆ. ಈ ಹೆಸರು ಕೇಳೋದಕ್ಕೆ ತುಂಬಾ ಯೂನಿಕ್ ಹಾಗೆ ಸ್ಪೆಷಲ್ ಆಗಿರುತ್ತೆ. ಆದ್ರಿಂದ ಅಲ್ಲಿಗೆ ಬಂದಿರೋರೆಲ್ಲ ಗಾಂಕರ್ ಅಂತ ಹೆಸರನ್ನ ಕೂಗ್ತಾ ಎಂಜಾಯ್ ಮಾಡ್ತಾರೆ. ನಂತರ ಇವರಿಬ್ರು ಸೇರಿ ಒಟ್ಟಿಗೆ ಯೋಗ ಕ್ಲಾಸ್ಗೆ ಹೋಗ್ತಿರ್ತಾರೆ. ಹಾಗೆ ಇಬ್ಬರ ಮನಸ್ಸಿಗೂ ಕೂಡ ತೃಪ್ತಿ ಆಗೋವರೆಗೂ ಆಟ ಆಡ್ತಿರ್ತಾರೆ. ಗಾಂಕರ್ ಇವನ ಜೀವನದಲ್ಲಿ ಬಂದ್ಮೇಲಂತೂ ಇವನ ಜೀವನದಲ್ಲಿ ಒಂಟಿತನ ಅನ್ನೋದೇ ಹೊಟ್ಟೋಗಿರುತ್ತೆ. ಹೀಗೆ ಟೈಮ್ ಕಳಿತಾ ಟೈಮ್ ನ ಜೊತೆ ಗಾಂಕರ್ ಕೂಡ ಬೆಳೆದು ಬಿಡುತ್ತೆ. ಹಾಗೆ ಇವರಿಬ್ಬರ ಮಧ್ಯೆ ಎಂತ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗೋಗುತ್ತೆ ಅಂತಂದ್ರೆ ನಾವಿಬ್ರು ಯಾವತ್ತೂ ಕೂಡ ಬೇರೆ ಆಗಿ ಇರಬಾರ್ದು ಅನ್ನೋ ಮೈಂಡ್ ಸೆಟ್ ಇವರಿಬ್ರಿಗೂ ಬಂದ್ಬಿಟ್ಟಿರುತ್ತೆ. ಹಾಗೆ ಗಾಂಕರ್ ಫೀಲ್ಡ್ ನಿಂದ ಹೊಸ ವಿಷಯಗಳನ್ನೆಲ್ಲ ಕಲಿತಿರುತ್ತೆ. ಇಷ್ಟೊತ್ತಿಗೆ ಫೀಲ್ಡ್ ಹಾಗೆ ಅವನ ಫ್ರೆಂಡ್ಸ್ ಗಳ ಎಜುಕೇಶನ್ ಎಲ್ಲ ಮುಗ್ದೋಗಿರುತ್ತೆ. ಹಾಗೆ ಗ್ರಾಜುಯೇಷನ್ ಡೇ ಕೂಡ ನಾಳೆನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಫೀಲ್ಡ್ ನ ಫ್ರೆಂಡ್ಸ್ ಗಳಿಗೆಲ್ಲರಿಗೂ ಒಳ್ಳೊಳ್ಳೆ ಕಂಪನಿಲಿ ಕೆಲಸಗಳು ಸಿಕ್ಕಿರ್ತವೆ. ಆದ್ರೆ ಇವನಿಗೆ ಮಾತ್ರ ಸಿಕ್ಕಿರೋದಿಲ್ಲ. ಯಾಕೆಂತಂದ್ರೆ ಇವನು ಯಾವ ಕೆಲಸದಲ್ಲೂ ಕೂಡ ಸ್ಪೆಷಲಿಸ್ಟ್ ಅಲ್ಲ. ಹೀಗೆ ಇವರೆಲ್ಲರೂ ಮಾತಾಡ್ತಾ ಕುಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಫೀಲ್ಡ್ ನ ಮಾಮ್ ಡ್ಯಾಡ್ ಬರ್ತಾರೆ. ಫೀಲ್ಡ್ ನ ಮಾಮ್ ನ ಹೆಸರು ಗಿನ್ನಿ ಅಂತ, ಹಾಗೆ ಡ್ಯಾಡ್ ನ ಹೆಸರು ಜಾನ್ ಅಂತ. ಇವನ ತಂಗಿ ಹೆಸರು ಜೂಲಿಯಾ. ನಂತರ ಇವನ ಮಾಮ್ ಡ್ಯಾಡ್ ಗೆ ಗೊತ್ತಾಗುತ್ತೆ ಇವನೊಂದು ಡಾಗ್ ನ ಸಾಕ್ತಿದ್ದಾನೆ, ಅದ್ರ ಹೆಸರು ಗಾಂಕರ್ ಅಂತ. ಇದರಿಂದ ಇವನ ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಏನಕ್ಕೆ ಡಾಗ್ ಅನ್ನ ಸಾಕ್ತಿದ್ಯಾ, ನಿನ್ನನ್ನ ನೀನೇ ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಡಾಗ್ ನ ಕೇರ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಂತ. ಆದ್ರೆ ಫೀಲ್ಡ್ ಮಾತ್ರ ಯಾರ ಮಾತನ್ನು ಕೇಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಏನೇ ಆದ್ರೂ ಅದನ್ನ ನಾನ್ ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ನಂತರ ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಇವನು ಗ್ರಾಜುಯೇಷನ್ ಡೇಗೆ ತುಂಬಾನೇ ಲೇಟ್ ಆಗೋಗಿರ್ತಾನೆ. ಫಂಕ್ಷನ್ ಎಲ್ಲ ಮುಗಿದು ಎಲ್ಲರೂ ಮನೆಗೆ ಹೋಗ್ತಿರ್ತಾರೆ. ಇವನ ಈ ಬಿಹೇವಿಯರ್ ನಿಂದ ಇವನ ತಂದೆ ತಾಯಿ ಮತ್ತೆ ಡಿಸಪಾಯಿಂಟ್ ಆಗ್ತಿರ್ತಾರೆ. ಆದ್ರಿಂದ ಹೇಳ್ತಿರ್ತಾನೆ ನಿನ್ನೆ ರಾತ್ರಿ ನಾನು ಹಾಗೆ ಗಾಂಕರ್ ನದಿಯ ಪಕ್ಕದಲ್ಲಿ ಹೋಗಿ ಆಟ ಆಡ್ತಿದ್ವಿ. ಆಟ ಆಡ್ತಾ ಅಲ್ಲೇ ಮಲ್ಕೋಬಿಟ್ವಿ. ಆದ್ರಿಂದ ಬೆಳಗ್ಗೆ ಎದ್ದು ಬರೋದು ಲೇಟ್ ಆಯ್ತು ಅಂತ. ಸರಿ ಇನ್ನೇನ್ ಮಾಡೋದಕ್ಕಾಗೋದಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡೆ ಇವನ ತಂದೆ ತಾಯಿ ಮತ್ತೆ ಮನೆಗೆ ಹೋಗ್ತಾರೆ. ಇದೆಲ್ಲ ಆದ್ಮೇಲೆ ಫೀಲ್ಡ್ ಕೂಡ ನೇಟ್ಗೆ ಗುಡ್ ಬೈ ಹೇಳಿ ಮನೆಗೆ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಇವನು ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕೆಲಸ ಸಿಕ್ಕಿದೆ, ಇವನೊಬ್ಬನಿಗೆ ಮಾತ್ರ ಸಿಕ್ಕಿರೋದಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ದೆ ಕಾರನ್ನ ತಗೊಂಡು ಗಾಂಕರ್ನು ಕೂಡ ಕರ್ಕೊಂಡು ಇವನ ತಂದೆ ತಾಯಿ ಮನೆಗೆ ಬರ್ತಾನೆ. ಮನೆಗೆ ಬರ್ತಿದ್ದಂಗೆನೆ ಇವನ ತಂದೆ ತಾಯಿ ಗಾಂಕರ್ನ ಕತ್ತಿಗೆ ಹಾಕೋದಕ್ಕೆ ಒಂದು ಶಾಕ್ ಕಾಲರ್ ನ ಕೊಡ್ತಾರೆ. ಇದರಿಂದ ಗಾಂಕರ್ ಮನೆಯಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಇದು ಫೀಲ್ಡ್ ಗೆ ಇಷ್ಟ ಇಲ್ಲ ಅಂತಂದ್ರು ಕೂಡ ಅವನ ತಂದೆ ಗಾಂಕರ್ನ ಕತ್ತಿಗೆ ಕಾಲರ್ ಅನ್ನ ಹಾಕ್ಬಿಡ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಒಂದು ಫಾಕ್ಸ್ ಬಂದು ಕುಂತಿರೋದನ್ನ ಗಾಂಕರ್ ನೋಡುತ್ತೆ. ಅದನ್ನ ನೋಡ್ತಿದ್ದಂಗೆನೆ ಆ ಫಾಕ್ಸ್ ಅನ್ನ ಹಿಡಿಬೇಕು ಅಂತ ಓಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಓಡ್ತಾ ಮನೆಯಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಆದ್ರೆ ಕರೆಂಟ್ ಶಾಕ್ ಇಂದ ಗಾಂಕರ್ಗೆ ಏನೂ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಆದ್ರಿಂದ ಆ ಫಾಕ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ನಂತರ ಇವನ ತಂದೆ ತಾಯಿಗೆ ಅರ್ಥ ಮಾಡಿಸ್ತಾನೆ ಅದು ಎಲ್ಲೂ ಹೋಗೋದಿಲ್ಲ, ವಾಪಸ್ ಮನೆಗೇನೆ ಬರುತ್ತೆ ಅಂತ. ಹೀಗೆ ಇವನು ಹೇಳ್ತಿರ್ಬೇಕಾದ್ರೆ ಇವನ ಮಾಮ್ ಆಗಿರುವಂತ ಗಿನ್ನಿಯ ಒಂದು ಮೆಮೊರಿನ ನಮ್ಗೆ ತೋರಿಸ್ತಾರೆ. ಫೀಲ್ಡ್ ನ ತಾಯಿ ಚಿಕ್ಕವರಾಗಿರ್ಬೇಕಾದ್ರೆ ಇವರ ತಂದೆಯ ಫ್ರೆಂಡ್ ಓಜಿ ಅನ್ನೋ ಒಂದು ಡಾಗ್ ಅನ್ನ ಇವರಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಓಜಿ ಇವರಿಗೆ ತುಂಬಾನೇ ಇಷ್ಟ ಆಗಿ ಅವತ್ತಿಂದನೇ ಓಜಿ ಹಾಗೆ ಗಿನ್ನಿ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಗಳಾಗಿ ಆಟ ಆಡ್ತಿದ್ರು ಅಂತ. ನಂತರ ಫೀಲ್ಡ್ ನ ತಂದೆ ಆಗಿರುವಂತ ಜಾನ್ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಗಾಂಕರ್ ಬಂದು ಬೊಗಳೋದಕ್ಕೆ ಶುರು ಮಾಡುತ್ತೆ. ಆಗ ಅಲ್ಲಿಗೆ ಫೀಲ್ಡ್ ಬಂದು ಹೇಳ್ತಾನೆ ಅದು ನಿಮ್ ಜೊತೆ ಆಟ ಆಡೋದಕ್ಕೆ ನೋಡ್ತಿದೆ ಅಂತ. ಸರಿ ಅಂತ ಇವನು ಕೂಡ ಒಂದು ಕೋಲನ್ನ ಎಸಿತಾನೆ. ಆದ್ರೆ ಅದನ್ನ ಇದು ಎತ್ಕೊಂಡ್ ಬರೋದಿಲ್ಲ. ಯಾಕಂದ್ರೆ ಕೋಲನ್ನು ಕೂಡ ಇದೇ ಸೆಲೆಕ್ಟ್ ಮಾಡ್ಬೇಕು ಅಂತ ಫೀಲ್ಡ್ ಹೇಳ್ತಾನೆ. ಅಷ್ಟೇ ಅಲ್ಲ, ಇದು ಫೀಲ್ಡ್ ನ ಮಾಮ್ ಆಗಿರುವಂತ ಗಿನ್ನಿ ಜೊತೆನೂ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ತಿರುತ್ತೆ. ನಂತರ ಗಾಂಕರ್ ಒಂದು ಕಡ್ಡಿನ ಸೆಲೆಕ್ಟ್ ಮಾಡಿ ಇವನಿಗೆ ತಂದು ಕೊಡುತ್ತೆ. ಇವನು ಕೂಡ ಅದನ್ನ ಎಸ್ದಾಗ ಅದ್ರ ಜೊತೆ ಮಾತ್ರ ಅದು ಆಟ ಆಡ್ತಿರುತ್ತೆ. ಆಕ್ಚುಲಿ ಇವರಿಗೆ ಸ್ಟಾರ್ಟಿಂಗ್ ನಲ್ಲಿ ಸಂಬಳ
ಹಿಂಬಾಲಿಸೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಹೋಗ್ತಾ ಹೋಗ್ತಾ ಇವರು ಕೂಡ ಗಾಂಕರ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಅಷ್ಟೆಲ್ಲ ಗಾಂಕರ್ ಒಂದು ಡೋನೆಟ್ ನ ಮೇಲೆ ಎಸ್ತಿ ತಿನ್ನೋದನ್ನ ನೋಡಿ ಇವರು ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಹೀಗೆ ಒಂದು ದಿನ ರಾತ್ರಿ ಜೋರಾಗಿ ಸಿಡ್ಲು ಬಡಿತಿರುತ್ತೆ. ಆಗ ಜಾನ್ ಗಮನಿಸ್ತಾನೆ ಗಾಂಕರ್ ಆ ಸಿಡ್ಲಿಗೆ ತುಂಬಾನೇ ಹೆದರ್ಕೊಬಿಟ್ಟಿದೆ ಅಂತ. ಅದಕ್ಕೆ ಇವನು ಅದ್ರ ಹತ್ರ ಬಂದು ಹೇಳ್ತಾನೆ, ಫೀಲ್ಡ್ ಕೂಡ ಇದೇ ರೀತಿ ಚಿಕ್ಕವನಿರ್ಬೇಕಾದ್ರೆ ಗುಡುಗು ಸಿಡ್ಲಿಗೆ ಹೆದರ್ಕೋತಿದ್ದ, ಅವನನ್ನ ಮಲಗಿಸೋದಕ್ಕೆ ನಾನು ಹಾಡ್ ಹೇಳಿ ಮಲಗಿಸ್ತಿದ್ದೆ ಅಂತ. ನಂತರ ಇವನು ಗಾಂಕರ್ಗೆ ಸಮಾಧಾನ ಮಾಡೋದಕ್ಕೆ ಅದಕ್ಕೂ ಕೂಡ ಹಾಡ್ ಹೇಳ್ತಾ ಮಲಗಿಸ್ತಿರ್ತಾನೆ. ನಂತರ ಫೀಲ್ಡ್ ನ ತಾಯಿ ಆಗಿರುವಂತ ಗಿನ್ನಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಗ್ರೋಸರಿ ಸಾಮಾನುಗಳನ್ನ ತಗೊಂಡು ಮನೆಗ್ ಬಂದಾಗ ನೋಟಿಸ್ ಮಾಡ್ತಾರೆ ಗಾಂಕರ್ ಯಾಕೋ ತುಂಬಾನೇ ಅಪ್ಸೆಟ್ ಆಗಿದೆ. ಆದ್ರಿಂದ ಇವರು ಫೀಲ್ಡ್ ನ ಕರೆದು ತೋರಿಸ್ತಾರೆ. ಅದಕ್ಕೆ ಫೀಲ್ಡ್ ಕೂಡ ಬಂದು ಗಾಂಕರ್ ಹತ್ರ ಮಾತಾಡ್ತಾ ಬಾ ಆಟ ಆಡೋಣ ಅಂತ ಕರೀತಾನೆ. ಆದ್ರೆ ಇದಕ್ ಮಾತ್ರ ಎದ್ದೋಳೋದಕ್ಕೂ ಕೂಡ ಶಕ್ತಿ ಇರೋದಿಲ್ಲ. ಅದಕ್ಕೆ ಇವರೆಲ್ಲರೂ ತುಂಬಾ ಗಾಬರಿಯಾಗಿ ತಕ್ಷಣನೇ ಗಾಂಕರ್ ನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾರೆ. ನಂತರ ಹಾಸ್ಪಿಟಲ್ ನವರು ಇದನ್ನ ಅಡ್ಮಿಟ್ ಮಾಡ್ಕೊಂಡು ಡಾಕ್ಟರ್ ಬಂದು ಇವರೆಲ್ಲರಿಗೂ ಹೇಳ್ತಾರೆ ಗಾಂಕರ್ಗೆ ಆಡಿಸನ್ ಅನ್ನೋ ಒಂದು ಕಾಯಿಲೆ ಇದೆ. ನನ್ಗನ್ಸೋ ಪ್ರಕಾರ ಅದು 1 ವರ್ಷದಿಂದನೂ ಈ ಕಾಯಿಲೆಯಿಂದ ಬಳಲ್ತಿದೆ. ಈ ಕಾಯಿಲೆಯಿಂದ ಅದು ಕೋಮಾಗ್ ಬೇಕಾದ್ರೂ ಹೋಗ್ಬೋದು. ಈಗ ಗಾಂಕರ್ ಬದುಕೋದಕ್ಕೆ ಬರೀ 50-50 ಚಾನ್ಸ್ ಅಷ್ಟೇ ಇರೋದು. ಇದೆಲ್ಲದ್ರಿಂದ ಗಾಂಕರ್ ಬದುಕಿದ್ರು ಕೂಡ ಪ್ರತಿ ತಿಂಗಳು ಒಂದೊಂದು ಇಂಜೆಕ್ಷನ್ ಅನ್ನ ಕೊಟ್ಟು ಆ ಕಾಯಿಲೆನ ಕಂಟ್ರೋಲ್ ಮಾಡ್ಬೇಕು ಅಂತ. ಇದನ್ನ ಕೇಳಿ ಇವರೆಲ್ಲರಿಗೂ ತುಂಬಾ ಟೆನ್ಷನ್ ಆಗೋಗುತ್ತೆ. ಸರಿ ನೀವು ಮನೆಗೆ ಹೋಗಿ, ನಾವು ಗಾಂಕರನ್ನ ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ ಅಂತ ಹೇಳಿ ಮನೆ ಕಳಿಸ್ತಾರೆ. ಮನೆಗ್ ಬಂದ್ಮೇಲೆ ಇವನ ತಂದೆ ತಾಯಿ ಇವನನ್ನ ಕೇಳ್ತಾರೆ ಗಾಂಕರ್ 1 ವರ್ಷದಿಂದನೂ ನಿನ್ ಜೊತೆನೆ ಇದೆ, ಇದಕ್ಕೆ ಕಾಯಿಲೆ ಇರೋದು ನೀನು ಗೊತ್ತಾಗ್ಲಿಲ್ವಾ ಅಂತ. ಆಗ ಇವನು ಹೇಳ್ತಾನೆ ಇಲ್ಲ, ಆಗಾಗ ಸುಸ್ತಾಗಿ ಮಲ್ಕೋಬಿಡ್ತಿತ್ತು, ಆಟ ಆಡ್ತಿತ್ತಲ್ಲ ಆದ್ರಿಂದ ಸುಸ್ತಾಗಿರ್ಬೋದು ಅಂತ ನಾನು ಕೂಡ ಸುಮ್ನಾಗ್ತಿದ್ದೆ ಅಂತ ಇವನು ಹೇಳ್ತಾನೆ. ನಂತರ ಮಾರನೇ ದಿನ ಇವ್ರು 3 ಜನ ಗಾಂಕರ್ನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕೆಂತಂದ್ರೆ ಗಾಂಕರ್ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಅಲ್ಲಿರುವಂತ ಜನರ ಜೊತೆ ಆಟ ಆಡ್ತಿರುತ್ತೆ. ಡಾಕ್ಟರ್ಸ್ ಗಳು ಕೂಡ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ, ಇದು ಇಷ್ಟು ಬೇಗ ರಿಕವರ್ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ. ಇದರಿಂದ ಫೀಲ್ಡ್ ಗೆ ತುಂಬಾನೇ ಸಂತೋಷ ಆಗಿ ಗಾಂಕರ್ನ ಜೊತೆ ಮೊದ್ಲಿನ ತರ ನಾರ್ಮಲ್ ಆಗಿ ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಪ್ರತಿ ತಿಂಗಳು ಮಿಸ್ ಮಾಡ್ದಂಗೆ ಆಡಿಸನ್ ಕಾಯಿಲೆನ ತಡೆಗಟ್ಟೋದಕ್ಕೆ ಗಾಂಕರ್ಗೆ ಮೆಡಿಸನ್ ನ ಕೊಡಿಸ್ಲೇಬೇಕು. ನಂತರ ಇವನು ಗಾಂಕರ್ನ ಕರ್ಕೊಂಡು ಮನೆಗ್ ಬಂದಾಗ ಇವರ ರಿಲೇಟಿವ್ಸ್ ಗಳು ಕೂಡ ಮನೆಗ್ ಬಂದಿರ್ತಾರೆ. ಇವನು ಕೂಡ ಅವ್ರ ಜೊತೆ ಮಾತಾಡ್ಕೊಂಡು ರೂಮ್ ಹತ್ರ ಬರ್ತಿದ್ದಂಗೆನೆ ನೋಡ್ತಾನೆ ಇವನು ಸರಿಯಾಗಿ ಓದಿಲ್ಲ, ಒಂದು ಕೆಲಸನ ತಗೊಂಡಿಲ್ಲ ಅಂತ ಇವನ ತಂದೆ ಆಗಿರುವಂತ ಜಾನ್ ರಿಲೇಟಿವ್ಸ್ ನ ಜೊತೆ ತುಂಬಾ ಬೇಜಾರಾಗಿ ಹಾಗೆ ಅವಮಾನದಿಂದ ಮಾತಾಡ್ತಿರ್ತಾರೆ. ಇದನ್ನ ನೋಡಿ ಇವನಿಗೆ ತುಂಬಾನೇ ದುಃಖ ಆಗೋಗುತ್ತೆ. ಸರಿ ಅಂತ ಮಾರನೇ ದಿನ ಗಾಂಕರ್ನ ಕರ್ಕೊಂಡು ನೇಟ್ ನ ಮೀಟ್ ಮಾಡೋದಕ್ಕೆ ಅಂತ ಇವನು ವಾಸ ಮಾಡ್ತಿರುವಂತ ಜಾಗಕ್ಕೆ ಬರ್ತಾನೆ. ಅದೇ ಸಮಯಕ್ಕೆ ಇವ್ರು ಹೋಗ್ತಿರುವಂತ ದಾರಿಲಿ ಒಂದು ಫಾಕ್ಸ್ ಕಾಣಿಸುತ್ತೆ. ಅದಕ್ಕೆ ನೇಟ್ ಗಾಂಕರ್ನ ಅದನ್ನ ಫಾಲೋ ಮಾಡುವಂತ ಕಳಿಸ್ತಾನೆ. ಗಾಂಕರ್ ಅಲ್ಲಿಂದ ಹೋಗ್ತಿದ್ದಂಗೆನೆ ಫೀಲ್ಡ್ ಇವನಿಗೆ ಹೇಳ್ತಾ ಹೋಗ್ತಾನೆ ಹೇಗೆ ಇವನ ತಂದೆ ಇವನಿಗೆ ಕೆಲಸ ಸಿಕ್ಕಿಲ್ಲ ಅಂತ ಅವಮಾನ ಪಡ್ತಿದ್ದಾರೆ ಅಂತ. ಆದ್ರಿಂದ ನೇಟ್ ಕೂಡ ಇವನಿಗೆ ಸಮಾಧಾನ ಮಾಡ್ತಿರ್ತಾನೆ. ಅವರೆಲ್ಲೋ ತಮಾಷೆಗೆ ಅಂದಿರ್ಬೋದು, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ. ಆದ್ರೆ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಇವನ ತಂದೆನ ಹಿಂಗ್ ಅನ್ಬಿಟ್ರಲ್ಲ ಅಂತ ಇವನ ಮನ್ಸಿನಲ್ಲಿ ನೋವಿರುತ್ತೆ. ಸರಿ ಅಂತ ಇವರಿಬ್ರು ಮನೆಗೆ ಹೋಗ್ಬೇಕು ಅಂತ ಗಾಂಕರ್ನ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಷ್ಟೇ ಕರಿತಿದ್ರು ಕೂಡ ಗಾಂಕರ್ ಅಲ್ಲಿಗೆ ಬರೋದೇ ಇಲ್ಲ. ಇದರಿಂದ ಇಬ್ರಿಗೂ ಕೂಡ ತುಂಬಾನೇ ಭಯ ಆಗೋಗುತ್ತೆ. ಆದ್ರಿಂದ ಇವರು ಆ ಕಾಡ್ನಲ್ಲೆಲ್ಲ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ ಹುಡುಕ್ತಾ ಸಂಜೆ ಆಗೋಗುತ್ತೆ. ಈ ಕಡೆ ಜಾನ್ ಹಾಗೆ ಗಿನ್ನಿ ಮನೇಲಿ ಮಲಗಿರ್ಬೇಕಾದ್ರೆ ಫೀಲ್ಡ್ ಬಂದು ಇವರಿಗೆ ಹೇಳ್ತಾನೆ ನಾನು ನೇಟ್ ನ ಮೀಟ್ ಮಾಡೋದಕ್ಕೆ ಗಾಂಕರ್ನು ಕೂಡ ಕರ್ಕೊಂಡು ಒಂದು ಕಾಡಿಗೆ ಹೋಗಿದ್ದೆ, ಅದು ಅಲ್ಲಿ ತಪ್ಪಿಸ್ಕೋಬಿಟ್ಟಿದೆ, ಎಷ್ಟೇ ಹುಡುಕಿದ್ರು ಸಿಗ್ಲಿಲ್ಲ ಅಂತ. ಈಗ ಇನ್ನೊಂದು ತಲೆನೋವು ಏನು ಅಂತಂದ್ರೆ ಗಾಂಕರ್ಗೆ ಮೆಡಿಸನ್ ನ ಕೊಟ್ಟು 10 ದಿನಗಳು ಆಗೋಗಿರ್ತವೆ. ಆದ್ರಿಂದ ಈಗ 20 ದಿನದಷ್ಟರಲ್ಲಿ ಇವರು ಗಾಂಕರ್ನ ಹುಡುಕ್ಲೇಬೇಕು. ಇಲ್ಲಂತಂದ್ರೆ ಮೆಡಿಸನ್ ಕೊಡದೇ ಇರೋದ್ರಿಂದ ಅದರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗುತ್ತೆ. ಹೀಗೆ ನಮಗೆ ಮತ್ತೊಂದ್ಸಲ ಗಿನ್ನಿಯ ನೆನಪನ್ನ ತೋರಿಸ್ತಾ ಹೋಗ್ತಾರೆ. ಇವಳು ಚಿಕ್ಕವಳಿರ್ಬೇಕಾದ್ರೆ ಇವಳ ಕ್ಲೋಸ್ ಫ್ರೆಂಡ್ ಇರುತ್ತಲ್ಲ ಓಜಿ, ಅದನ್ನ ಕೊರಿತಿರುವಂತ ಚಳಿಲು ಕೂಡ ಹೊರಗಡೆನೆ ಕಟ್ಟಾಕಿರ್ತಾರೆ. ಅದಕ್ಕೆ ನಾನು ಓಜಿನ ಒಳಗಡೆ ಕರ್ಕೊಂಡ್ ಬರ್ತೀನಿ ಅಂತ ಇವಳ ತಾಯಿಗೆ ಹೇಳಿದ್ರೆ ಅದಕ್ಕೆ ಅವರು ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಇವಳ ತಾಯಿ ಹಾಗೆ ತಂದೆಗೆ ಇಬ್ರಿಗೂ ಕೂಡ ಓಜಿ ಅಂದ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಗಿನ್ನಿ ಅವರ ಕಣ್ಣನ್ನೆಲ್ಲ ತಪ್ಸಿ ನಿಧಾನವಾಗಿ ಓಜಿನ ಇವಳ ರೂಮ್ಗೆ ಕರ್ಕೊಂಡ್ ಬರ್ತಾಳೆ. ಹಾಗೆ ಕ್ಲೋಸ್ ಫ್ರೆಂಡ್ಸ್ ಆಗಿರುವಂತ ಇವರಿಬ್ರು ಒಟ್ಟಿಗೆನೆ ಮಲ್ಕೋತಾರೆ. ನಂತರ ಮಾರನೇ ದಿನ ಫೀಲ್ಡ್ ಎದ್ದು ನೋಡಿದ್ರೆ ಇವನ ತಂದೆ ತಾಯಿ ಗಾಂಕರ್ನ ಎಲ್ಲಾ ಕಡೆ ಹುಡ್ಕೋದಕ್ಕೆ ರೆಡಿ ಮಾಡ್ಕೊತಿರ್ತಾರೆ. ಮೊದ್ಲು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾರೆ ಗಾಂಕರ್ ಕಳೆದೋಗಿದೆ ಅಂತ. ಅದಾದ್ಮೇಲೆ ಇವ್ರಿಗೆ ಗೊತ್ತಿರುವಂತ ಎಲ್ಲಾ ಪೆಟ್ ಶಾಪ್ ಗಳಲ್ಲೂ ಕೂಡ ಕಾಲ್ ಮಾಡಿ ಕೇಳಬೇಕು ಅಂತ ಅನ್ಕೊಂಡಿರ್ತಾರೆ. ಈಗ ಬರುವಂತ ಕಾಲ್ ಗಳನ್ನೆಲ್ಲ ಗಿನ್ನಿ ನೋಡ್ಕೋತಾರೆ. ಫೀಲ್ಡ್ ಹಾಗೆ ಅವನ ತಂದೆ ಜಾನ್ ಗಾಂಕರ್ನ ಹುಡ್ಕೋದಕ್ಕೆ ಅಂತ ಕಾಡಿಗೆ ಹೋಗ್ತಿರ್ತಾರೆ. ಇದು ಗಾಂಕರ್ನ ಹುಡುಕ್ತಿರುವಂತ ಮೊದಲನೇ ದಿನ. ಫೀಲ್ಡ್ ಹಾಗೆ ಅವನ ತಂದೆ ತಾಯಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಬ್ಬಿಸ್ತಿರ್ತಾರೆ ನಮ್ಮ ಡಾಗ್ ಕಳೆದೋಗಿದೆ ಅಂತ. ಈ ಕಡೆ ಒಂದು ವಿಶಾಲವಾಗಿರುವಂತ ಕಾಡ್ನಲ್ಲಿ ನಮ್ಗೆ ಗಾಂಕರ್ನ ತೋರಿಸ್ತಾರೆ. ಮನೆಗೆ ಹೇಗ್ ಹೋಗ್ಬೇಕು ಅಂತ ಇದಕ್ಕೆ ಗೊತ್ತಾಗದೆ ತುಂಬಾನೇ ಕಷ್ಟ ಪಡ್ತಿರುತ್ತೆ. ಈ ಕಡೆ ಗಿನ್ನಿ ಪೆಟ್ ಶಾಪ್ ಗಳಿಗೆ ಹಾಗೆ ಡಾಗ್ ಗಳನ್ನ ರೆಸ್ಕ್ಯೂ ಮಾಡುವಂತ ಟೀಮ್ ಗಳಿಗೆ ಕಾಲ್ ಮಾಡಿ ಕೇಳ್ತಿರ್ತಾಳೆ ನಮ್ಮ ಡಾಗ್ ಗಾಂಕರ್ ನಿಮ್ಗೆ ಏನಾದ್ರೂ ಸಿಕ್ತಾ ಅಂತ. ಆದ್ರೆ ಯಾರಿಗೂ ಕೂಡ ಗಾಂಕರ್ ಇನ್ನೂ ಸಿಕ್ಕಿರೋದಿಲ್ಲ. ಈ ಕಡೆ ಇವರಿಬ್ರು ಗಾಂಕರ್ ಕಳೆದೋಗಿರುವಂತ ಕಾಡಿಗೆ ಬಂದು ಹುಡ್ಕಾಡ್ತಿರ್ಬೇಕಾದ್ರೆ ಫೀಲ್ಡ್ ಹೇಳ್ತಾನೆ ನನಗ್ ಗೊತ್ತು ನನ್ನ ಹತ್ರ ಕೆಲಸ ಇಲ್ಲ, ನಾನ್ ದುಡಿತಿಲ್ಲ ಅಂತ, ನಿಮ್ಗೆ ನನ್ ಕಂಡ್ರೆ ಅವಮಾನ ಬೇಜಾರು ಅಂತ. ಆದ್ರೆ ಫೀಲ್ಡ್ ಈ ತರ ಹೇಳ್ತಿರೋದನ್ನ ಕೇಳಿ ಜಾನ್ಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ನಂತರ ಒಬ್ರು ಪ್ರೆಸ್ ರಿಪೋರ್ಟರ್ ಗಿನ್ನಿಗೆ ಕಾಲ್ ಮಾಡಿ ಹೇಳ್ತಾರೆ
ಹೇಳ್ತಾರೆ, ನಿಮ್ ಡಾಗ್ ನ ಸ್ಟೋರಿ ಬಗ್ಗೆ ನಾನು ಇಂಟರ್ನೆಟ್ ನಲ್ಲಿ ನೋಡ್ದೆ, ಗಾಂಕರ್ ನ ಬಗ್ಗೆ ನಮ್ ಪೇಪರ್ ನಲ್ಲಿ ನಾನೊಂದು ಆರ್ಟಿಕಲ್ ನ ಬರಿತೀನಿ ಅಂತ. ಈ ವಿಷಯನ ಇವರು ಫೀಲ್ಡ್ ಹಾಕಿ ಜಾನ್ಗೂ ಕೂಡ ಹೇಳ್ತಾರೆ. ಈ ಕಡೆ ಗಾಂಕರ ಕಾಡ್ನಲ್ಲಿ ಇರ್ಬೇಕಾದ್ರೆ ಗುಡುಗು ಸಿಡ್ಲು ಬರೋದಕ್ಕೆ ಶುರುವಾಗುತ್ತೆ. ಗಾಂಕರ್ ಕೂಡ ಆ ಸಿಡಿಲಿನ ಸೌಂಡ್ ಇಂದ ತುಂಬಾನೇ ಹೆದರ್ಕೊಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಮಳೆ ಕೂಡ ಶುರು ಆಗೋಗುತ್ತೆ. ಈ ಕಡೆ ಇವರಿಬ್ರು ಒಂದು ರೂಮ್ ನಲ್ಲಿ ಇರ್ಬೇಕಾದ್ರೆ ಆದಷ್ಟು ಬೇಗ ಹುಡ್ಕೋಣ ಅಂತ ಜಾನ್ ಹೇಳ್ತಿರ್ತಾನೆ. ಆಗ ಫೀಲ್ಡ್ ಕೂಡ ಇವರಿಗೆ ಹೇಳ್ತಾ ಹೋಗ್ತಾನೆ, ನೀವು ಹಾಗೆ ಮಾಮ್ ನನ್ನ ಹತ್ರ ಕೆಲಸ ಇಲ್ಲ, ಮನೇಲೆ ಇರ್ತೀನಿ ಅಂತ ನನ್ ಮೇಲೆ ಅವಮಾನ ಪಡ್ತಿದ್ದೀರಾ. ನನ್ ಫ್ರೆಂಡ್ಸ್ ಗಳು ಕೂಡ ಅಷ್ಟೇ, ನನ್ಗೆ ಕೆಲಸ ಸಿಕ್ಕಲ್ಲ ಅಂತ ಗೊತ್ತಾದ್ಮೇಲೆ ನನ್ ಮೇಲೆ ಕರುಣೆ ತೋರಿಸಿದ್ರು. ಆದ್ರೆ ನಿಮ್ಮೆಲ್ಲರ ಮಧ್ಯದಲ್ಲಿ ನನ್ ಕಂಡ್ರೆ ಯಾವುದೇ ತರದ ಅವಮಾನ ತೋರಿಸ್ದೆ, ಯಾವುದೇ ತರದ ಕರುಣೆಯನ್ನು ತೋರಿಸ್ದೆ. ನನ್ನ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ಕೂಡ ನನ್ ಜೊತೆ ಇದ್ದಿದ್ದು ಗಾಂಕರ್. ಅದು ಯಾವತ್ತೂ ಕೂಡ ನನಗೆ ಪ್ರೀತಿನ ಕಮ್ಮಿ ಮಾಡಿಲ್ಲ. ಅದಕ್ಕೆ ನನಗೆ ನಿಮ್ಮೆಲ್ಲರಿಗಿಂತ ಗಾಂಕರೇ ಮುಖ್ಯ. ಅದು ಸಿಗೋವರೆಗೂ ನನ್ಗೆ ನೆಮ್ಮದಿ ಇಲ್ಲ ಅಂತ. ಹೀಗಂತ ಹೇಳಿ ಇವನು ತುಂಬಾ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬಂದಾಗ ಒಬ್ರು ಲೇಡಿ ಇವರು ಹಾಕಿರೋಂತ ಪೋಸ್ಟರ್ ನ ತೋರಿಸಿ ಹೇಳ್ತಾರೆ, ಈ ಪೋಸ್ಟರ್ ನ ನೀವಲ್ವಾ ಹಾಕಿರೋದು? ನಿಮ್ ಡಾಗ್ ಅನ್ನ ನೀವು ಬೇಗ ಹುಡುಕ್ಬೇಕು ಅಂತಂದ್ರೆ ನಿಮ್ ಡಾಗ್ಗೆ ಯಾವ್ದಾದ್ರು ಫ್ರೆಂಡ್ ಇತ್ತ ಅಂತ ನೋಡಿ. ಯಾಕೆಂತಂದ್ರೆ ಒಂದು ಡಾಗ್ ಮತ್ತೊಂದು ಡಾಗ್ ನ ತುಂಬಾ ಬೇಗ ಕಂಡುಹಿಡಿಯುತ್ತೆ ಅಂತ. ಆದ್ರಿಂದ ಇವರು ಮಾರನೇ ದಿನನೇ ಒಬ್ರು ಡಾಗ್ ಓನರ್ ಹತ್ರ ಬರ್ತಾರೆ. ಯಾಕೆಂತಂದ್ರೆ ಗಾಂಕರ್ ಇವರ ಡಾಗ್ ಜೊತೆ ಆಟ ಆಡ್ತಿತ್ತು. ಈ ಡಾಗ್ ಇದ್ರೆ ಗಾಂಕರ್ ನ ಬೇಗ ಕಂಡುಹಿಡಿಯಬಹುದು ಅಂತ. ಸರಿ ಅಂತ ಹೇಳಿ ಆ ಓನರ್ ಕೂಡ ಇವರ ಡಾಗ್ ಅನ್ನ ಒಂದು ವಾರಕ್ಕೋಸ್ಕರ ಇವರಿಗೆ ಕೊಡ್ತಾರೆ. ಆದ್ರಿಂದ ಇವರು ಆ ಡಾಗ್ ಅನ್ನ ಕರ್ಕೊಂಡು ಎಲ್ಲಾ ಕಡೆ ಗಾಂಕರ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಕಾಡ್ನಲ್ಲಿ ಹೋಗ್ತಿರುವಂತ ಹೈಕರ್ಸ್ ಗಳಿಗೂ ಕೂಡ ಈ ವಿಷಯನ ಮುಟ್ಟಿಸ್ತಾರೆ. ಹಾಗೆ ಅಲ್ಲೇ ಇದ್ದಂತ ಸಣ್ಣ ಪುಟ್ಟ ಸ್ಟೋರ್ ಗಳಿಗೂ ಕೂಡ ನಮ್ಮ ಡಾಗ್ ಕಾಣಿಸಿದ್ರೆ ಹೇಳಿ ಅಂತ ಪೋಸ್ಟರ್ ಗಳನ್ನ ಕೊಡ್ತಿರ್ತಾರೆ. ಇದೆಲ್ಲ ಆದ್ಮೇಲೆ ಇವರ ಮುಂದಿನ ಒಂದಷ್ಟು ಜನ ಬೈಕರ್ಸ್ ಗಳು ನಿಂತಿರ್ತಾರೆ. ಆದ್ರಿಂದ ಇವರಿಬ್ರು ಬಂದು ಅವ್ರ ಹತ್ರನು ಕೂಡ ಕೇಳ್ತಾರೆ, ನಮ್ಮ ಡಾಗ್ ಕಳೆದೋಗಿದೆ, ನೀವು ರೈಡ್ ಮಾಡ್ತಿರ್ಬೇಕಾದ್ರೆ ನಮ್ ಡಾಗ್ ನೇನಾದ್ರೂ ನೋಡುದ್ರ ಅಂತ. ಆಗ ಈ ಬೈಕರ್ಸ್ ಗಳ ಲೀಡರ್ ಹೇಳ್ತಾನೆ, 5 ವರ್ಷದ ಹಿಂದೆ ನನ್ನ ಡಾಗ್ ಕೂಡ ಕಳೆದೋಗಿತ್ತು. ಅದಾದ್ಮೇಲೆ ಅದು ಯಾವತ್ತೂ ನನಗೆ ಸಿಗ್ಲೇ ಇಲ್ಲ. ಇದುವರೆಗೂ ನಾನು ನಿಮ್ ಡಾಗ್ ಅನ್ನ ನೋಡಿಲ್ಲ. ನೋಡಿದ್ರೆ ತಕ್ಷಣನೇ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾರೆ. ನಂತರ ರಾತ್ರಿ ಆಗುತ್ತೆ. ಉಳ್ಕೊಳ್ಳೋದಕ್ಕೆ ಅಂತ ಒಂದು ರೂಮ್ ಅನ್ನ ನೋಡ್ತಿರ್ತಾರೆ. ಆದ್ರೆ ಈ ಹೋಟೆಲ್ ನಲ್ಲಿ ಡಾಗ್ಸ್ ಗಳು ಅಲೋ ಇರೋದಿಲ್ಲ. ಆದ್ರೂ ಕೂಡ ಹೋಟೆಲ್ ನವರ ಕಣ್ಣನ್ನೆಲ್ಲ ತಪ್ಪಿಸಿ ಜಾನ್ ಡಾಗ್ ನು ಕೂಡ ತಗೊಂಡು ಹೋಟೆಲ್ ನ ಒಳಗಡೆ ಹೋಗ್ತಾರೆ. ನಂತರ ಮಾರನೇ ದಿನ ಗಿನ್ನಿಗೆ ಒಬ್ರು ವಯಸ್ಸಾಗಿರುವಂತ ಲೇಡಿ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಡಾಗ್ ಕಳೆದೋಗಿದೆ ಅಂತ ನಾನು ಕೇಳ್ಪಟ್ಟೆ. ನಮ್ಮ ಮನೆ ಪಕ್ಕ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಪ್ರತಿದಿನನೂ ಒಂದೊಂದು ಪ್ರಾಣಿಗಳನ್ನ ಇಟ್ಕೊಂಡ್ ಬರ್ತಾನೆ. ಅದಾದ್ಮೇಲೆ ಆ ಪ್ರಾಣಿಗಳು ಅವನ ಮನೆಯಿಂದ ಹೊರಗಡೆ ಬರೋದಿಲ್ಲ. ನಿಮ್ಮ ಡಾಗ್ ಕೂಡ ಇಲ್ಲೇ ಇದ್ರೂ ಇರ್ಬೋದು, ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ ಅಂತ. ಈ ವಿಷಯನ ಗಿನ್ನಿ ಜಾನ್ ಹಾಗೆ ಫೀಲ್ಡ್ಗೂ ಕೂಡ ಹೇಳ್ತಾರೆ. ಆ ಲೇಡಿ ಹೇಳಿರೋದನ್ನ ಕೇಳಿ ಇವರೆಲ್ಲರಿಗೂ ಅನ್ನಿಸ್ತಿರುತ್ತೆ, ಪ್ರಾಣಿಗಳಿಗೆ ಆ ವ್ಯಕ್ತಿ ಏನೋ ಹೆಚ್ಚು ಕಡಿಮೆ ಮಾಡ್ತಿರ್ಬೋದು ಅಂತ. ಆದ್ರಿಂದ ಇವರಿಬ್ರು ಕೂಡ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಂತರ ಇವರಿಬ್ರು ಆ ವ್ಯಕ್ತಿ ಹತ್ರ ಬಂದಾಗ್ಲೇ ಇವರಿಗೆ ಗೊತ್ತಾಗೋದು, ಆ ವಯಸ್ಸಾಗಿರುವಂತ ಲೇಡಿ ಹೇಳಿರುವಂತ ವ್ಯಕ್ತಿ ಒಂದು ಪೆಟ್ ಶಾಪ್ ಅನ್ನ ಇಟ್ಕೊಂಡಿದ್ದಾನೆ. ಹಾಗೆ ಇವನು ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡೋ ಟೀಮ್ ನವನು ಅಂತ. ಆದ್ರಿಂದ ಇವರಿಬ್ರು ಅವರಿಗೆ ಸಾರಿ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಈಗ ಇವರು ಗಾಂಕರ್ನ ಹುಡುಕೋದಕ್ಕೆ ಶುರು ಮಾಡಿ 8 ದಿನಗಳು ಕಳೆದೋಗಿರ್ತವೆ. ಇನ್ನು 12 ದಿನದಷ್ಟರಲ್ಲಿ ಗಾಂಕರ್ನ ಇವರು ಹುಡುಕ್ಲೇಬೇಕು. ನಂತರ ನಮ್ಗೆ ತೋರಿಸ್ತಾರೆ, ಫೀಲ್ಡ್ ಗೆ ಊಟ ಮಾಡೋದಕ್ಕಾಗ್ತಿರೋದಿಲ್ಲ, ಎಲ್ಲಾನು ಚೆಲ್ಬಿಡ್ತಿರ್ತಾನೆ. ಹಾಗೆ ಅವನ ತಂದೆನೂ ಕೂಡ ಅವನಿಗೆ ಸಮಾಧಾನ ಮಾಡ್ತಿರ್ತಾನೆ, ಗಾಂಕರ್ ಬೇಗ ಸಿಗುತ್ತೆ, ತಲೆ ಕೆಡ್ಸ್ಕೋಬೇಡ ಅಂತ. ಆಗ ಅದೇ ಸಮಯಕ್ಕೆ ಒಬ್ಬ ಹುಡುಗ ಬಂದು ಗಾಂಕರ್ನ ಫೋಟೋನ ತೋರಿಸಿ, ಈ ಡಾಗ್ ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ. ಹೌದು, ಇದು ನಮ್ ಡಾಗ್ ಅಂತ ಹೇಳ್ತಾರೆ. ಆಗ್ಲೇ ನಮ್ಗೆ ಹಾಗೆ ಇವ್ರಿಗೂ ಕೂಡ ಗೊತ್ತಾಗೋದು, ಈ ದೇಶದಲ್ಲಿ ಇವರ ಜೊತೆ ಇನ್ನೂ ಕೂಡ ತುಂಬಾ ಜನ ಗಾಂಕರ್ನ ಹುಡುಕ್ತಿದ್ದಾರೆ ಅಂತ. ಈ ಕಡೆ ಗಿನ್ನಿಗೆ ತುಂಬಾ ಜನ ಕಾಲ್ ಮಾಡಿ ಹೇಳ್ತಿರ್ತಾರೆ, ಹೇಗೆ ನೀವು ಗಾಂಕರ್ನ ಹುಡುಕ್ಬೋದು ಹಾಗೆ ಹೀಗೆ ಅಂತ. ಆದ್ರೆ ಇನ್ನೂ ಕೂಡ ಯಾರಿಗೂ ಗಾಂಕರ್ ಕಾಣಿಸಿರೋದಿಲ್ಲ. ಈ ಕಡೆ ಇವರಿಬ್ರು ಡಾಗ್ ನ ಕರ್ಕೊಂಡು ಗಾಂಕರ್ನ ಹುಡುಕ್ತಾ ಒಂದು ಫಾಲ್ಸ್ ಹತ್ರ ಬರ್ತಾರೆ. ಆಗ ಫೀಲ್ಡ್ ಅವನ ತಂದೆಗೆ ಹೇಳ್ತಾನೆ, ನಾನು ಮುಂದೆ ಫ್ಯೂಚರ್ ನಲ್ಲಿ ಟ್ರಾವೆಲ್ ಬಿಸ್ನೆಸ್ ನ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ. ಇದನ್ನ ಕೇಳಿ ಜಾನ್ಗೆ ಸ್ವಲ್ಪ ಆಶ್ಚರ್ಯ, ಏನ್ ಬಿಸ್ನೆಸ್ ಮಾತೆಲ್ಲ ಆಡ್ತಿದ್ದಾನಲ್ಲ ಅಂತ. ಸರಿ ಅಂತ ಇವರಿಬ್ರು ಗಾಂಕರ್ನ ಹುಡ್ಕೋದಕ್ಕೆ ಆ ಕಾಡ್ನಲ್ಲಿ ನಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ, ಒಂದಷ್ಟು ಜನ ಆ ಜಾಗದಲ್ಲಿ ಕ್ಯಾಂಪಿಂಗ್ ಅನ್ನ ಮಾಡ್ತಿರ್ತಾರೆ. ಇವರಿಬ್ರು ಕೂಡ ಜನರ ಜೊತೆ ಸೇರಿ ಕ್ಯಾಂಪಿಂಗ್ ಅನ್ನ ಮಾಡ್ತಿರ್ತಾರೆ. ಆಗ ಜಾನ್ ಫೀಲ್ಡ್ ನ ವಯಸ್ಸಿನ ಮಕ್ಕಳು ಜೊತೆ ಇರ್ಬೇಕಾದ್ರೆ ಗಮನಿಸ್ತಾನೆ, ಇವರು ಕೂಡ ಫೀಲ್ಡ್ ನ ತರನೇ ಯಾವ ಕೆಲಸನೂ ಕೂಡ ಇಲ್ಲ, ಆದ್ರೆ ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕು, ಹಾಗೆ ಅವ್ರ ಲೈಫ್ ನಲ್ಲಿ ಎಲ್ಲಾನು ಎಂಜಾಯ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ರಾತ್ರಿ ಇದೆಲ್ಲ ಆದ್ಮೇಲೆ ಇವರು ಮಲ್ಕೊಳ್ಳೋದಕ್ಕೆ ಅಂತ ರೂಮ್ ಬರ್ತಾರೆ. ಹೀಗೆ ಇವರು ಮಲ್ಕೊಳ್ತಿರ್ಬೇಕಾದ್ರೆ ಇವರು ತಂದಿದ್ರಲ್ಲ ಆ ಡಾಗ್ ನ, ಅದು ಜಾನ್ ನ ಜೊತೆನೆ ಮಲ್ಕೊಳ್ಬೇಕು ಅಂತ ಬಯಸ್ತಿರುತ್ತೆ. ಇನ್ನೇನ್ ಮಾಡೋದು ಅಂತ ಜಾನ್ ಕೂಡ ಅದನ್ನ ಜೊತೆಲೆ ಮಲಗಿಸ್ಕೊಂಡು ಮಲ್ಕೋತಾನೆ. ಆದ್ರೆ ಮಧ್ಯರಾತ್ರಿ ನಮ್ಗೆ ತೋರಿಸ್ತಾರೆ, ಫೀಲ್ಡ್ ಟಾಯ್ಲೆಟ್ ಗೆ ಬಂದು ರಕ್ತದ ವಾಮಿಟ್ ಅನ್ನ ಮಾಡ್ತಿರ್ತಾನೆ. ಅಂದ್ರೆ ಇವನ ಆರೋಗ್ಯ ಸರಿಲ್ಲ, ಏನೋ ಕಾಯಿಲೆ ಇದೆ ಅಂತ. ನಂತರ ಮಾರನೇ ದಿನ ಜಾನ್ ಫೀಲ್ಡ್ ನ ಇಲ್ಲೇ ಬಿಟ್ಟು ಡಾಗ್ ಅನ್ನ ಅದ್ರ ಓನರ್ ಗೆ ವಾಪಸ್ ಕೊಡೋದಕ್ಕೆ ಹಾಗೆ ಇವನು ಸ್ನಾನ ಮಾಡೋದಕ್ಕೆ ಹೋಗ್ತಿರ್ತಾನೆ. ಇದೆಲ್ಲ ಆದ್ಮೇಲೆ ಇವತ್ ರಾತ್ರಿ ಇವರು ಎಲ್ ಮೀಟ್ ಮಾಡ್ಬೇಕು ಅಂತಾನು ಕೂಡ ಮಾತಾಡ್ಕೋತಾರೆ. ಈ ಕಡೆ ಗಿನ್ನಿ ಇವರ ನೆನಪಿನಲ್ಲೇ ಕಳೆದೋಗಿರ್ತಾರೆ. ಆಗ ನಮ್ಗೆ ತೋರಿಸ್ತಾ ಹೋಗ್ತಾರೆ, ಒಂದು ದಿನ ಇವಳು ಸ್ಕೂಲ್ ಅನ್ನ ಮುಗಿಸ್ಕೊಂಡು ಮನೆಗ್ ಬಂದಾಗ ಓಜಿನ ಹುಡುಕಾಡ್ತಾಳೆ. ಆದ್ರೆ ಇವಳಿಗೆ ಎಲ್ಲೂ ಸಿಗೋದಿಲ್ಲ. ಆದ್ರಿಂದ ಇವಳ ಪೇರೆಂಟ್ಸ್ ಹತ್ರ ಬಂದು ಕೇಳಿದಾಗ ಅವರು ಹೇಳ್ತಾರೆ, ಇವತ್ತು ಓಜಿ ಮನೆಯಿಂದ ರೋಡ್ಗೆ ಹೊಟ್ಟೋಗಿತ್ತು, ಅದಕ್ಕೆ ಆಕ್ಸಿಡೆಂಟ್ ಆಗಿ ಸತ್ತೋಯ್ತು ಅಂತ. ಇದನ್ನ ಹೇಳ್ತಿರ್ಬೇಕಾದ್ರೆ ಗಿನ್ನಿಯ ತಂದೆ ತಾಯಿ ಮುಖದಲ್ಲಿ ಸ್ವಲ್ಪನೂ ಕೂಡ ಬೇಜಾರ್ ಅನ್ನೋದೇ ಇರೋದಿಲ್ಲ.
ಇರೋದಿಲ್ಲ. ಇದರಿಂದ ಇವಳು ರೂಮಿಗೆ ಬಂದು ಆ ದಿನ ಪೂರ್ತಿ ಹತ್ತಿರ್ತಾಳೆ. ಹೀಗೆ ಇವಳು ಅದನ್ನ ನೆನ್ಪು ಮಾಡ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಜಾನ್ ಬರ್ತಾನೆ. ಇವನು ನಾನು ಮತ್ತೆ ಸ್ನಾನ ಮಾಡ್ಕೊಂಡು ಫೀಲ್ಡ್ ಹತ್ರ ಹೋಗ್ಬೇಕು ಅಂತ ಹೇಳ್ತಿರ್ಬೇಕಾದ್ರೇನೆ ಗಿನ್ನಿ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ ಇವಳು ಓಜಿನ ನೆನ್ಸ್ಕೊತಿದ್ದಾಳೆ ಅಂತ. ಆದ್ರಿಂದ ಇವನು ಅವಳಿಗೆ ಸಮಾಧಾನ ಮಾಡ್ತಾನೆ. ನಂತರ ಜಾನ್ ಫೀಲ್ಡ್ ನ ಮೀಟ್ ಮಾಡೋದಕ್ಕೆ ಅಂತ ಬೆಳಗ್ಗೆ ಮಾತಾಡ್ಕೊಂಡಿದ್ರಲ್ಲ ಆ ಜಾಗಕ್ಕೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಇನ್ನೂ ಕೂಡ ಫೀಲ್ಡ್ ಬಂದಿರೋದಿಲ್ಲ. ಅದಕ್ಕೆ ಇವನಿಗೆ ಸ್ವಲ್ಪ ಭಯ ಆಗಿ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಫೋನ್ ನಾಟ್ ರೀಚಬಲ್ ಬರ್ತಿರುತ್ತೆ. ಆದ್ರಿಂದ ಇವನು ಈ ವಿಷಯನ ಗಿನ್ನಿಗೆ ಹೇಳ್ತಾ ಹೋಗ್ತಿರ್ಬೇಕಾದ್ರೇನೆ ನೋಡ್ತಾನೆ ಇವನ ಕಾರ್ ಮುಂದೆನೆ ಫೀಲ್ಡ್ ಬರ್ತಿರ್ತಾನೆ. ಆದ್ರಿಂದ ಇವನು ಫೀಲ್ಡ್ ಹತ್ರ ಬಂದು ಏನಕ್ಕೆ ಲೇಟ್ ಆಯ್ತು ಅಂತ ಕೇಳ್ತಿರ್ತಾನೆ. ಆಕ್ಚುಲಿ ಫೀಲ್ಡ್ ಗೋಂಕರ್ನ ಹುಡುಕ್ತಾ ತುಂಬಾ ಮೈಲಿಗಳು ಓಡಾಡ್ಬಿಟ್ಟಿರ್ತಾನೆ. ಟೈಮ್ ಹೋಗಿರೋದೇ ಅವನಿಗೆ ಗೊತ್ತಾಗಿರೋದಿಲ್ಲ. ಆದ್ರೂ ಕೂಡ ಆದಷ್ಟು ಬೇಗ ನಾವು ಗೋಂಕರ್ನ ಹುಡುಕ್ಲೇಬೇಕು ಅಂತ ಇವನು ಹೇಳ್ತಿರ್ತಾನೆ. ಇದನ್ನ ಕೇಳಿ ಇವನ ತಂದೆ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ನಿನ್ಗೆ ಅನ್ಸುತ್ತಲ್ವಾ ನಾನ್ ನಿನ್ನನ್ನ ನೋಡಿದ್ರೆ ಅವಮಾನ ಪಡ್ತೀನಿ ಅಂತ. ಆದ್ರೆ ನಿಜವಾಗ್ಲೂ ಆ ರೀತಿ ಏನೂ ಇಲ್ಲ. ನನ್ಗೆ ನೀನಂದ್ರೆ ಯಾವಾಗ್ಲೂ ಕೂಡ ಹೆಮ್ಮೆ ಇದೆ. ಯಾಕೆಂದ್ರೆ ನಿನ್ನ ಹತ್ರ ಕೆಲಸ ಇಲ್ಲದೆ ಇದ್ರೂ ಕೂಡ ನೀನೊಬ್ಬ ಒಳ್ಳೆ ಮನುಷ್ಯ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂದ್ರೆ ಮುಂದೆ ನಿಂತಿರ್ತೀಯ. ಅದ್ರಲ್ಲೂ ಈಗಂತೂ ಒಂದು ಡಾಗ್ ಅನ್ನ ಹುಡ್ಕೋದಕ್ಕೆ ಇಷ್ಟೆಲ್ಲ ರಿಸ್ಕ್ ಅನ್ನ ತಗೋತಿದ್ಯಾ ಅಂತಂದ್ರೆ ನಿಂದು ಎಷ್ಟು ಒಳ್ಳೆ ಮನ್ಸು ಅಂತ ನನಗೆ ಗೊತ್ತಾಗ್ತಿದೆ. ಮೊದ್ಲುಗಿಂತ ಇವಾಗ ನನ್ಗೆ ನಿನ್ ಮೇಲೆ ತುಂಬಾನೇ ಹೆಮ್ಮೆ ಇದೆ ಅಂತ. ಇದರಿಂದ ಫೀಲ್ಡ್ ನ ಕಣ್ಣಲ್ಲಿ ನೀರ್ ಬರುತ್ತೆ. ಇದಾದ್ಮೇಲೆ ಮಾರನೇ ದಿನ ಇವರು ಮತ್ತೊಂದ್ಸಲ ಗೋಂಕರ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಕಾಡ್ನಲ್ಲೆಲ್ಲ ಅದನ್ನ ಹುಡ್ಕಾಡ್ತಿರ್ಬೇಕಾದ್ರೆ ಯಾರೋ ಮತ್ತೊಬ್ಬ ವ್ಯಕ್ತಿ ಗೋಂಕರ್ ಅಂತ ಕೂಗ್ತಿರ್ತಾನೆ. ಯಾರಿರ್ಬೋದು ಅಂತ ಇವರು ನೋಡ್ದಾಗ್ಲೇ ಗೊತ್ತಾಗೋದು ಅದು ಬೇರೆ ಯಾರು ಅಲ್ಲ, ನೇಟ್ ಅಂತ. ಆಕ್ಚುಲಿ ಆ ಫಾಕ್ಸ್ ಅನ್ನ ಹುಡ್ಕೋದಕ್ಕೆ ಗೋಂಕರ್ನ ಕಳಿಸಿದ್ದೆ ನಾನು. ಅದು ಮಿಸ್ ಆಗಿರೋದಕ್ಕೂ ಕೂಡ ನಾನೇ ಕಾರಣ. ಆದ್ರಿಂದ ಅವತ್ತಿಂದನೇ ನಾನು ಗೋಂಕರ್ನ ಹುಡುಕ್ತಿದ್ದೀನಿ ಅಂತ ಫೀಲ್ಡ್ ಇವನಿಗೆ ಅರ್ಥ ಮಾಡಿಸ್ತಾನೆ. ನೀನ್ ಇದಕ್ಕೆ ಕಾರಣ ಅಲ್ಲ ಅಂತ. ನಂತರ ಇವನನ್ನ ಕರ್ಕೊಂಡ್ ಬಂದು ಬ್ರೇಕ್ಫಾಸ್ಟ್ ಅನ್ನ ಕೊಡಿಸ್ತಾರೆ. ಹೀಗೆ ಇವರು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಜಾನ್ ವಾಶ್ರೂಮ್ಗೆ ಅಂತ ಹೋಗ್ತಾರೆ. ಆದ್ರೆ ಫೀಲ್ಡ್ ಮಾತ್ರ ಸ್ವಲ್ಪನೂ ಊಟನೇ ಮಾಡಿರೋದಿಲ್ಲ. ಅದನ್ನ ವಾಪಸ್ ಹಂಗೆ ಕೊಟ್ಟು ಕಳಿಸ್ಬಿಡ್ತಾನೆ. ಆಗ ಅದೇ ಸಮಯಕ್ಕೆ ಅಲ್ಲಿದ್ದಂತೆ ಇಬ್ರು ಕುಡುಕರು ಇವರನ್ನ ರೇಗಿಸ್ತಾ ಇವರ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಆಗ ಅಲ್ಲಿಗೆ ಜಾನ್ ಬಂದು ಮಾತ್ನಲ್ಲಿ ಅವರಿಬ್ರಿಗೂ ಎದುರಿಸ್ಬಿಡ್ತಾನೆ. ನೀನೀಗ ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ನನ್ನ 2 ಬೆಳ್ಗಳನ್ನ ನಿನ್ನ ಕಣ್ಣಿಗೆ ಹಾಕಿ ನಿನ್ನನ್ನ ಕುರುಡನಾಗಿ ಮಾಡ್ಬಿಡ್ತೀನಿ ಅಂತ. ಇದರಿಂದ ಅವರಿಬ್ರು ಕೂಡ ಹೆದರ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ. ಇದೆಲ್ಲ ಆದ್ಮೇಲೆ ಇವ್ರಿಗೊಂದು ರೆಸ್ಕ್ಯೂ ಟೀಮ್ ಇಂದ ಕಾಲ್ ಬರುತ್ತೆ. ನಿಮ್ಮ ಡಾಗ್ ನಮ್ಗೆ ಸಿಕ್ಕಿದೆ ಬನ್ನಿ ಅಂತ. ಆದ್ರಿಂದ ಇವರಿಬ್ರು ಕೂಡ ತುಂಬಾ ಸಂತೋಷದಿಂದ ರೆಸ್ಕ್ಯೂ ಟೀಮ್ ಇರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅದು ಬೇರೆನೆ ಡಾಗ್. ನೋಡೋದಕ್ಕೆ ಸ್ವಲ್ಪ ಗೋಂಕರ್ ತರನೇ ಇರುತ್ತೆ. ಇದರಿಂದ ಫೀಲ್ಡ್ ಗೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಅಳ್ತಾ ಹಾಗೆ ಮಲ್ಕೋಬಿಡ್ತಾನೆ. ಆದ್ರಿಂದ ಇವನ ಸ್ಥಿತಿನ ನೋಡಿ ಜಾನ್ ಇವನನ್ನ ಮನೆ ಕರ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದಾಗ ನೋಡ್ತಾನೆ ಕಾರ್ ಇವನ ಮನೆ ಹತ್ರ ಬಂದು ನಿಂತಿರುತ್ತೆ. ಅದಕ್ಕೆ ಇವನು ಮನೆ ಒಳಗಡೆ ಬಂದು ಏನಕ್ಕೆ ನಾವು ಮನೆಗೆ ಬಂದಿದೀವಿ, ನಾವು ಗೋಂಕರ್ನ ಹುಡುಕ್ಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇಬ್ರು ಕೂಡ ಇವನಿಗೆ ಅರ್ಥ ಮಾಡಿಸ್ತಾರೆ. ಈ ದೇಶದಲ್ಲಿರುವಂತ ತುಂಬಾ ಜನ ಗೋಂಕರ್ನ ಹುಡುಕಾಡ್ತಿದ್ದಾರೆ. ಆದ್ರೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಅದ್ರ ಜೊತೆ ಒಂದು ಕಾಯಿಲೆ ಕೂಡ ಅದಕ್ಕೆ ಇದೆ. ನಮ್ಗನ್ಸೋ ಪ್ರಕಾರ ಗೋಂಕರ್ ಈಗ ಬದುಕಿಲ್ಲ ಅಂತ. ಇದನ್ನ ಒಪ್ಕೊಳ್ಳೋದಕ್ಕೆ ಫೀಲ್ಡ್ ಗೆ ತುಂಬಾನೇ ಕಷ್ಟ ಆಗುತ್ತೆ. ಆದ್ರೂ ಕೂಡ ಒಪ್ಕೋಬಿಡ್ತಾನೆ. ನಂತರ ಇವನ ತಂಗಿ ಜೂಲಿ ಇವನಿಗೆ ಕಾಲ್ ಮಾಡಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಫೀಲ್ಡ್ ಅವಳಿಗೆ ಹೇಳ್ತಾನೆ, ಯಾಕೋ ನನ್ನ ಆರೋಗ್ಯ ಸರಿ ಇಲ್ಲ, ಬ್ಲಡ್ ವಾಮಿಟಿಂಗ್ ಎಲ್ಲ ಮಾಡ್ತಿದ್ದೀನಿ, ನನ್ಗನ್ಸುತ್ತೆ ನಾನು ಸತ್ತೋಗ್ತಿದ್ದೀನಿ ಅಂತ. ಮೊದ್ಲು ಹೋಗಿ ವಿಷಯನ ಮಾಮ್ ಡ್ಯಾಡ್ಗೆ ಹೇಳು ಅಂತಂದಾಗ ಇವನು ಕೂಡ ಹೇಳೋದಕ್ಕೆ ಅಂತ ಬರ್ತಾನೆ. ಆಗ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಹೇಳೋದಕ್ಕೆ ಶುರು ಮಾಡ್ತಾನೆ, ನೀವು ಹುಡುಕ್ತಿರುವಂತ ಡಾಗ್ ಇಲ್ಲೇ ಎವರ್ ಗ್ರೀನ್ಸ್ ಲಾಸ್ ಅಲ್ಲಿ ಇದೆ ಅಂತ. ಮೊದ್ಲು ಇವ್ರಿಗೆ ನಂಬಿಕೆ ಬರೋದಿಲ್ಲ, ಅದು ಗೋಂಕರೆ ಅಂತ. ಆಗ ವ್ಯಕ್ತಿ ಒಂದು ವಿಷಯನ ಹೇಳ್ತಾನೆ, ಆ ಡಾಗ್ ಒಂದು ಡೋನೆಟ್ ನ ಮೇಲಕ್ಕೆ ಎಷ್ಟೋ ತಿಂತಿತ್ತು ಅಂತ. ಅದನ್ನ ಕೇಳಿ ಇವ್ರಿಗೆ ಕನ್ಫರ್ಮ್ ಆಗೋಗುತ್ತೆ ಅದು ಗೋಂಕರೆ ಅಂತ. ಆದ್ರಿಂದ ಇವರು ತುಂಬಾ ಆತ್ರದಿಂದ ಎವರ್ ಗ್ರೀನ್ ಲಾನ್ಸ್ ಗೆ ಬರ್ತಾರೆ. ಅದೇ ಸಮಯಕ್ಕೆ ಇವರಿಗೆ ಕಾಲ್ ಮಾಡಿದಂತ ವ್ಯಕ್ತಿ ಕೂಡ ಅಲ್ಲಿಗೆ ಬರ್ತಾನೆ. ಸರಿ ಅಂತ ಫೀಲ್ಡ್ ಆ ಜಾಗದಲ್ಲೆಲ್ಲ ಗೋಂಕರ್ನ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಎಷ್ಟೇ ಕೂಗಿದ್ರು ಕೂಡ ಗೋಂಕರ್ ಅಲ್ಲಿಗೆ ಬರೋದಿಲ್ಲ. ಇದರಿಂದ ಇವನು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಇವನ ತಂದೆಯ ಮುಖದಲ್ಲಿ ಒಂದು ಸ್ಮೈಲ್ ಮೂಡುತ್ತೆ. ಯಾಕೆ ಅಂತಂದ್ರೆ ಗೋಂಕರ್ ಅದೇ ಜಾಗದಲ್ಲಿ ಇರುತ್ತೆ. ಅದು ಫೀಲ್ಡ್ ನ ನೋಡ್ತಿದ್ದಂಗೆ ಇವನ ಕಡೆಗೆ ಓಡೋಡಿ ಬರುತ್ತೆ. ಕೊನೆಗೂ ಇವರಿಬ್ರು ಒಂದಾಗ್ತಾರೆ. ನಂತರ ಇವರು ಗೋಂಕರ್ನ ಕರ್ಕೊಂಡು ಮನೆಗ್ ಬಂದಾಗ ಗಿನಿ ನೋಡ್ತಾರೆ. ಗೋಂಕರ್ ಜಾಗದಲ್ಲಿ ಇವರಿಗೆ ಓಜಿ ಕಾಣಿಸ್ತಿರುತ್ತೆ. ಯಾಕೆಂತಂದ್ರೆ ಇವರು ಗೋಂಕರ್ ನಲ್ಲಿ ಓಜಿನ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಫೀಲ್ಡ್ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಇದರಿಂದ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಅವನನ್ನ ಚೆಕ್ ಮಾಡಿದ್ಮೇಲೆ ಡಾಕ್ಟರ್ ಇವರಿಬ್ರಿಗೆ ಹೇಳ್ತಾರೆ, ಫೀಲ್ಡ್ ಗೆ ಅಲ್ಸರೇಟರ್ ಕೊಲೈಟಸ್ ಅನ್ನೋ ಒಂದು ಕಾಯಿಲೆ ಇತ್ತು. ಆದ್ರೆ ಈಗ ಸರಿಯಾದ ಸಮಯಕ್ಕೆ ನೀವು ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರೋದ್ರಿಂದ ಅವನೀಗ ಸೇಫ್ ಆಗಿದ್ದಾನೆ ಅಂತ. ಇದರಿಂದ ಇವರಿಬ್ರಿಗೂ ಕೂಡ ಹೋದ ಜೀವ ಮತ್ತೆ ಬಂದಂಗಾಗುತ್ತೆ. ನಂತರ ಇವರಿಬ್ರು ಸೇರಿ ಹಾಸ್ಪಿಟಲ್ ನಲ್ಲಿರುವಂತ ಫೀಲ್ಡ್ ಗೆ ಗೋಂಕರ್ನ ಫೋಟೋನ ತೋರಿಸ್ತಿರ್ತಾರೆ. ಗೋಂಕರ್ ಆಟನೆಲ್ಲ ಚೆನ್ನಾಗ್ ಆಡ್ತಿದೆ, ಆದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿದೆ ಅಂತ. ಯಾಕೆಂತಂದ್ರೆ ಅದು ಅದ್ರ ಕ್ಲೋಸ್ ಫ್ರೆಂಡ್ ಆಗಿರುವಂತ ಫೀಲ್ಡ್ ನ ಮಿಸ್ ಮಾಡ್ಕೋತಿದೆ. ಆದ್ರಿಂದ ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಜಾನ್ ಗೋಂಕರ್ನ ಒಂದು ಜಾಕೆಟ್ ನ ಒಳಗಡೆ ಹಾಕೊಂಡು ಫೀಲ್ಡ್ ಇರೋ
ಆಗಿರೋಂತ ರೂಮ್ಗೆ ಇದನ್ನ ಕರ್ಕೊಂಡ್ ಬರ್ತಾರೆ. ಫೀಲ್ಡ್ ಹಾಗೆ ಗಾಂಕರ್ ಇಬ್ರು ಕೂಡ ಒಬ್ರನ್ನೊಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಇನ್ಯಾವತ್ತೂ ಕೂಡ ಬೇರೆ ಆಗ್ಬಾರ್ದು ಅಂತಾನು ಕೂಡ ಡಿಸೈಡ್ ಮಾಡ್ಬಿಡ್ತಾರೆ. ಇವನು ಇಷ್ಟೊಂದು ಸಂತೋಷವಾಗಿರೋದನ್ನ ನೋಡಿ ಇವನ ತಂದೆ ತಾಯಿ ಕೂಡ ಸಂತೋಷವಾಗಿರ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಫೀಲ್ಡ್ ನ ಡಾಗ್ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.